ಇಳುವರಿನೂ ಚೆನ್ನಾಗೈತ್ರಿ. ಹಳ್ಳು ಉದುರಿಲ್ಲ. ಹಳ್ಳು ಉದುರ್ಲಿಲ್ಲ. ಆರು ಗೊನೆ ಅದಾವ. 5-6 ಗೊನೆ ಇದಾವೆ ನೋಡ್ರಿ, ಕಾಣ್ತದೆ. 5-6 ಗೊನೆ ಇದಾವೆ ಸರ್. ನೀವು ಏನೆಲ್ಲ ಮಿದುವಾಗ್ಯದ್ರಿ. ಮಿದುವಾಗೈತಿ. ಎರೆಹುಳುಗಳು ಬಾಳ ಇದಾವೆ. ಮುಂಚೆ ಇದ್ವಾ? ಮುಂಚೆ ಇದ್ದಲ್ರಿ. ಮುಂಚೆ ಇದ್ಲಿಲ್ಲ. ಈಗಲೇ ನಿಮ್ಗೆ ಎರೆಹುಳುಗಳು ಕಂಡಿರೋದು. 2000 ಗಿಡ ಅಂದ್ರೆ ನಿಮ್ಗೆ ಒಂದು ಗಿಡಕ್ಕೆ 1000 ರೂಪಾಯಿ ಕೌಂಟ್ ಬಂತು. ಹೌದು. ಒಂದು ಗಿಡಕ್ಕೆ ನೀವು ಒಂದು 1000 ರೂಪಾಯಿ ತಗೊಂಡ್ರಿ. 1000 ರೂಪಾಯಿ ಸೀದಾ ತಗೊಂತ. ನಮಸ್ತೆ ಕರ್ನಾಟಕದ ಸಮಸ್ತ ರೈತ ಬಂದವರಿಗೆ. ಗ್ರೋವೆಲ್ ಕಂಪ್ನಿಯಿಂದ ಇವತ್ತು ನಾವು ಹರಿಹರ ತಾಲೂಕಲ್ಲಿದ್ದೀವಿ, ದಾವಣಗೆರೆ ಜಿಲ್ಲೆ. ಇಲ್ಲಿ ಒಂದು ತೋಟದಲ್ಲಿದ್ದೀವಿ, ಅಡಿಕೆ ತೋಟದಲ್ಲಿ. ತುಂಬ ಖುಷಿಯಾಗಂತಹ ತೋಟ ಇದು. ಜೊತೆಗೆ ಇಲ್ಲಿರ್ತಕ್ಕಂಥ ರೈತರ ಏನು ಹೇಳ್ತಾರೆ ಈ ತೋಟದ ಬಗ್ಗೆ ಅನ್ನೋದನ್ನು ಕೇಳೋಣ. ಮೊದಲಿಗೆ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಭೀಮಪ್ಪ ಅಂತ. ಸರ್, ಈಗ ಇದು ನಿಮ್ದು ಎಷ್ಟು ವರ್ಷದ ಸರ್ ತೋಟ? ಇದು 11 ವರ್ಷದ. 11 ವರ್ಷದ ತೋಟ. 11 ವರ್ಷದಲ್ಲಿ ನೀವು ಈಗ ಇದಕ್ಕೆ ಯಾವ ಕೆಮಿಕಲ್ ಮಾಡ್ತಿದ್ದೀರಾ, ಆರ್ಗ್ಯಾನಿಕ್ ಮಾಡ್ತಿದ್ದೀರಾ? ಆರ್ಗ್ಯಾನಿಕ್. ಫುಲ್ಲಿ ಆರ್ಗ್ಯಾನಿಕ್ ಮಾಡ್ತಿದ್ದೀರಾ? ಪೂರ್ತಿ ಆರ್ಗ್ಯಾನಿಕ್. ಎಷ್ಟು ವರ್ಷದ ಆರ್ಗ್ಯಾನಿಕ್ ಮಾಡ್ತಿದ್ದೀರಿ ನೀವು? 5 ವರ್ಷದಿಂದ ಮಾಡ್ತಾ. 5 ವರ್ಷದಿಂದ ಆರ್ಗ್ಯಾನಿಕ್ ಮಾಡ್ತಿದ್ದೀರಾ ಸರ್. ಈಗ ನೀವು 5 ವರ್ಷದಿಂದ ಮಾಡ್ತಿದ್ದೀರಲ್ಲ, ಕಳೆದ 2 ವರ್ಷದಿಂದ ನೀವು ಇದಕ್ಕೆ ಯಾವ ಪ್ರಾಡಕ್ಟ್ ಅನ್ನ ಕೊಡ್ತಿದ್ದೀರಿ? ಗ್ರೋವೆಲ್ ಪ್ರಾಡಕ್ಟ್ ಗಳನ್ನ ಬಳಸಿದ್ರ. ಈಗ ಎಷ್ಟು ಡೋಸ್ ಆಗಿರ ನೀವು ಆಲ್ರೆಡಿ? ಈ ವರ್ಷದಾಗ 2 ಸರಿ ಕೊಡಬೇಕ್ರಿ ಅದನ್ನ. ಈಗ ಒಂದ್ಸಲ ಹಾಕೈತಿ, ಮತ್ತೆ 2 ಟೈಮು ಮುಗಿದಿದೆ. ಈಗ ನಿಮ್ದು 2 ಟೈಮು ಹಾಕ್ಬಿಟ್ಟಿರ. 1 ವರ್ಷದ ಪೂರ್ತಿ ಕಂಪ್ಲೀಟೆಡ್ ಆಗಿದೆ. ಸೊ ನೀವು ಹಾಕಿದ್ಮೇಲೆ ನಿಮ್ಗೆ ಏನು ಬದಲಾವಣೆ ಆಗೈತೆ? ಚೆನ್ನಾಗ್ ಬರೋದು. ಇಳುವರಿನೂ ಚೆನ್ನಾಗೈತ್ರಿ. ಹಳ್ಳು ಉದುರಿಲ್ಲ. ಇಷ್ಟು ಸರಿ ಈ ವರ್ಷ ತುಂಬಾ ಮಳೆ ಆದ್ರೂ ಡ್ರಾಪಿಂಗ್ ಇಲ್ಲ. ಡ್ರಾಪಿಂಗ್ ಇಲ್ಲ. ಜೊತೆಗೆ ಈಗ ಗರ್ಭಗಳ ಸಂಖ್ಯೆ ಎಷ್ಟಿದೆ ಸರ್ ನಿಮ್ದು? 5-6 ಗೊನೆ ಅದಾವ. 5-6 ಗೊನೆ ಇದಾವೆ. ನೋಡ್ರಿ, ಕಾಣ್ತದೆ. 5-6 ಗೊನೆ ಇದಾವೆ ಸರ್. ನೀವು ಈಗ ಬಂದ್ರೆ 3ನೇ ಸರಿ ಕಟಾವ್. ಸೊ ಈಗ ನೀವು 2 ಸರಿ ಕಟಾವ್ ಆಗಿನೂ ನಿಮ್ಗೆ ಇದ್ರಲ್ಲಿ 4 ಗೊನೆಗಳು ಕಾಣ್ತಿದ್ದಾವೆ. 4 ಎವರೇಜ್ ಆಗಿ 4 ಗೊನೆಗಳು ಕಾಣ್ತಿದ್ದಾವೆ. ಹೌದ್ರಾ? ಸೊ ಈಗ ನಿಮಗೆ ಇದರಿಂದ ಈಗ ಗ್ರೋವೆಲ್ ಏನ್ ಬಳಸ್ತಿದ್ರಲ್ಲ, ನಿಮಗೆ ಉತ್ತಮ ರಿಸಲ್ಟ್ ಇದೆ ಅನ್ಸುತ್ತೆ? ಹೌದ್ರಿ, ಐತಿ. ತುಂಬಾ ರಿಸಲ್ಟ್ ಇದೆ. ಹೌದ್ರಾ? ಸೊ ಹಾಕಿದ್ಮೇಲೆ ನಿಮ್ ನೆಲದಲ್ಲಿ ಏನ್ ಬದಲಾವಣೆ ಆಗುತ್ತೆ? ಏನೆಲ್ಲ ಮಿದುವಾಗ್ಯದ್ರಿ. ಮಿದುವಾಗೈತಿ. ಎರೆಹುಳುಗಳು ಉದುವಂಶ ಗೊತ್ತಾಗಲ್ಲ. ಸ್ವಲ್ಪ ಒಣಗಿದಾಗ ಅದು ಉದುರುವಿಕೆ ಗೊತ್ತಾಗುತ್ತೆ. ಸೊ ಈಗ ಹುಲ್ ಕಿತ್ರೆ ಹಂಗೆ ಬರ್ತದೆ. ಎರೆಹುಳು ಗೊಬ್ಬರ ನಿಮಗೆ ತುಂಬಾ ಚೆನ್ನಾಗ. ಎರೆಹುಳು ನೀವೆಲ್ಲಾದ್ರೂ ಈ ಟ್ರಂಚಿಂಗ್ ಅಥವಾ ಏನಾದ್ರು ಮಾಡಿದಾಗ ಎರೆಹುಳು ಬಾಳ ಅದಾವ್ರಿ. ಬಾಳ ಇದಾವೆ. ಮುಂಚೆ ಇದ್ವಾ? ಮುಂಚೆ ಇದ್ದಲ್ರಿ. ಮುಂಚೆ ಇದ್ಲಿಲ್ಲ. ಈಗಲೇ ನಿಮ್ಗೆ ಎರೆಹುಳುಗಳು ಕಂಡಿರೋದು. ಅಂದಾಜು ಖರ್ಚು ಎಷ್ಟು ಆಗ್ಬೋದು ಅನ್ನೋ ಗೊತ್ತಾ ನಿಮಗೆ, ಕೆಮಿಕಲ್ಗೂ ಅಥವಾ ನಮ್ಮ ಪ್ರಾಡಕ್ಟ್ ಗಳಿಗೆ? ಅದು ಒಂದು ಕ್ಯಾನ್ 5 ಲೀಟರ್ ಕ್ಯಾನ್ 2200 ರೂಪಾಯಿ ಬೀಳುತ್ತೆ. ಒಂದು ಎಕರೆ. 1 ಎಕರೆ. ಹೌದು. ತುಂಬಾ ಖರ್ಚು ಕಡಿಮೆ ಅನ್ಸುತ್ತೆ. ಕಮ್ಮಿ ಖರ್ಚು ಕಡಿಮೆ. ಸೊ ಈಗ ಹಾಕಿರ ನೀವು ರಿಸಲ್ಟ್ ಕಂಡ್ಕೊಂಡಿದ್ದೀರಾ. ಈಗ ನಮ್ಮ ಕಂಪ್ನಿ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಈಗ ಈಗ ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕ್ ಬರ್ತೀನಿ ಅಂತ ಕೆಲವೊಬ್ರು ರೈತರು ಹೇಳ್ತಾರೆ. ಆ ರೈತರಿಗೆ ನಮ್ ಕಂಪ್ನಿಯ ಪ್ರಾಡಕ್ಟ್ ಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಒಳ್ಳೆ ರಿಸಲ್ಟ್ ಐತ್ರಿ. ಮಾಡ್ಬೋದು. ವರ್ಷಕ್ಕೆ 2 ಟೈಮ್ ಹಾಕ್ಬೋದು. ಸೊ ಈಗ ನಿಮ್ಗೆ ಈಗ ಅಂದಾಜು ಆದಾಯ ಎಷ್ಟು ನಿರೀಕ್ಷಣೆ ಐತ್ರಿ ನೀವು? ಇದು ಹೋದ್ ಸಲ 17 ಲಕ್ಷದ್ದಾಗಿತ್ರಿ. 17 ಲಕ್ಷ. 17 ಲಕ್ಷ. ಈ ಸಲ 18ರಿಂದ 20 ಲಕ್ಷ ಟಾರ್ಗೆಟ್ ಐತಿ. 18ರಿಂದ 20 ಲಕ್ಷ. ಅವರೇಜ್ ಆಗಿ ನಿಮಗೆ 3 ಲಕ್ಷ ಹೆಚ್ಚುವರಿಯಾಗಿ ಬಂದಿದೆ. ಖರ್ಚು ಕಡಿಮೆ. ಈ ಟೋಟಲ್ ಎಷ್ಟು ಗಿಡ ಅಂದ್ರೆ ನೀವು ಇದು 2000 ಗಿಡ ಐತಿ. 2000 ಗಿಡ. 2000 ಗಿಡ ಅಂದ್ರೆ 3.5 ಎಕರೆ. 1,000 ರೂಪಾಯಿ ತಗೊಂಡಿದ್ದೀರಿ. 1,000 ರೂಪಾಯಿ ಸೀದಾ ತಗೊಂತಿದ್ದೀರಿ. ಸೀದಾ ಸರ್. ಹಾಗಾದ್ರೆ ನೀವು ಖರ್ಚು ಮಾಡ್ತಿರೋದು ಒಂದು ಗಿಡಕ್ಕೆ 20 ರೂಪಾಯಿ. ಹೌದು. ಅಂದ್ರೆ ಅದರ 1000 ಪಟ್ಟು ನೀವು ಲಾಭ ತಗೊಂಡ. 1000 ಪಟ್ಟು ಲಾಭ ತಗೊಂಡ್ರಿ ಸರ್. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಹೊಸ ಕೃಷಿಕರಿಗೆ ಈಗ ಇದ್ದಾರೆ ನಿಮ್ಮ ಸುತ್ತಮುತ್ತ ತುಂಬಾ ಜನ. ಅವ್ರ ತೋಟಕ್ಕೂ ನಿಮ್ಮ ತೋಟಕ್ಕೂ ಈಗ ಆಲ್ರೆಡಿ ಇಳುವರಿ ತಗಂತಿರೋ ಅಕ್ಕಪಕ್ಕ ರೈತರಿದ್ದಾರೆ. ನಿಮ್ದಕ್ಕೂ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ನಿಮ್ಗೆ? ಜನನೇ ಹೇಳ್ತಾರ್ರಿ ನಿಮ್ ತೋಟ ಬಾರಿ ಚೆನ್ನಾಗೈತ್ರಿ ಅಂತ. ಜನನೇ ಹೇಳ್ತಾರ. ನಿಮ್ಗೆ ಖುಷಿ ಆಗತ್ತ? ಖುಷಿ ಆಗದ. ಮಾಡಿರೋ ಶ್ರಮಕ್ಕೆ ನಿಮ್ಗೆ ಅವ್ರನಿಗೆ ಒಂದು ಬೆಲೆ ಐತಿ ಅಂತ. ತುಂಬಾ ಧನ್ಯವಾದಗಳು ಸರ್. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ನೋಡಿದ್ರಲ್ಲ ರೈತ ಬಂದವ್ರೆ, ಒಂದು ಗಿಡಕ್ಕೆ 1,000 ಕೌಂಟ್ ಮಾಡಿ. ಒಂದು ಗಿಡಕ್ಕೆ 1,000 ಅಂದ್ರೆ 3,000 ಗಿಡ ಇದ್ರೆ ನಿಮ್ಗೆ ಹತ್ತತ್ರ 30 ಲಕ್ಷ ಆದಾಯ. ಸೊ ಈ ತರದ ಹೆಚ್ಚಿನ ವಿಡಿಯೋಗಳು ನಮ್ಮ ಗ್ರೋವೆಲ್ ಕಂಪ್ನಿಯ ಪ್ರಾಡಕ್ಟ್ಗಳ ಮೇಲೆ ನಿಮಗೆ ವಿಡಿಯೋಗಳು ಬರ್ತವೆ. ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಗ್ರೋವೆಲ್ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಾಹಿತಿ ಇನ್ನೂ 100 ಜನಕ್ಕೆ ಹೋಗಲಿ. ಪ್ರತಿಯೊಬ್ಬ ರೈತನು ತಮ್ಮ ಬೆಳೆಯನ್ನ ಚೆನ್ನಾಗಿ ಬೆಳ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು.